ಹಲೋ ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 2024-25ನೇ ಶೈಕ್ಷಣಿಕ ವರ್ಷಕ್ಕೆ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ ಅಂತ ತಿಳಿಸ್ತಾ, ತಾವೇನಾದರೂ ಇಲ್ಲಿಯವರೆಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ 2024-25ನೇ ಶೈಕ್ಷಣಿಕ ವರ್ಷಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಈಗ ನೀವೆಲ್ಲ ಲಾಗಿನ್ ಆಗ್ತಿರಲ್ವಾ, ಈಗ ನಿಮಗೆಲ್ಲ ಕಾಣಿಸ್ತಾ ಇದೆ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ್ದೀನಿ. ಡ್ಯಾಶ್ಬೋರ್ಡ್ ಏನಾಗಿದೆ ನೋಡಿ, ಡ್ಯಾಶ್ಬೋರ್ಡ್ ಏನಾಗಿದೆ, ಝೀರೋ ಆಗಿದೆ. ಡ್ಯಾಶ್ಬೋರ್ಡ್ ಏನಾಗಿದೆ, ಝೀರೋ ಆಗಿದೆ. ಅಂದರೆ ಈಗ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಾವು ಇಲ್ಲಿವರೆಗೂ ಯಾವ ಮಕ್ಕಳನ್ನು ಸಹ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದನ್ನು ಗೊತ್ತಾಯಿತು. ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಕಾಣಿಸ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಫಸ್ಟ್ ಏನು ಮಾಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಲ್ಲಿ ಬನ್ನಿ, ಪ್ರಮೋಷನ್ ಡೀಟೇಲ್ಸಲ್ಲಿ ಬನ್ನಿ. ನಂತರ ಅದರ ಮುಂದೆ ನಿಮಗೆ ಕಾಣಿಸ್ತಾ ಇದೆ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಳ್ತಾ ಇದೆ, ನೋಟ್ ಕೊಟ್ಟಿದ್ದಾರೆ, 3 ನೋಟು. ಅಂದರೆ ಯಾವುದೇ ಮಕ್ಕಳು 2024-25ಕ್ಕೆ ಯಾವುದೇ ಮಕ್ಕಳು ಆಟೋಮೆಟಿಕ್ಕಾಗಿ ಪ್ರಮೋಟ್ ಆಗೋದಿಲ್ಲ ಅಂತಕ್ಕಂಥ ಒಂದು ನೋಟ್ ಕೊಟ್ಟಿದ್ದಾರೆ. ಎರಡನೇ ನೋಟ್ ಬಂದುಬಿಟ್ಟು ಏನು ಮಾಡಿದ್ದಾರೆ, ಇಲ್ಲಿ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕಂತ ನೋಟ್ ಕೊಟ್ಟಿದ್ದಾರೆ. ಮೂರನೇ ನೋಟಲ್ಲಿ ಬಂದುಬಿಟ್ಟು ಅಟೆಂಡೆನ್ಸು ಮತ್ತು CC ರಿಸಲ್ಟ್ ಮ್ಯಾಂಡೇಟ್ರಿ ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದ್ದಾರೆ. ಈಗ ಈ ಸ್ಕ್ರೀನಲ್ಲಿ ಬಂದ ಮೇಲೆ ನೀವೇನು ಮಾಡಿ, ಫಸ್ಟು ಕ್ಲಾಸ್ 1 2023-24 ಅಂತ ಇದೆಯಲ್ಲ ಅಕಾಡೆಮಿಕ್ ಇಯರು, ಏನೂ ಸೆಲೆಕ್ಟ್ ಮಾಡ್ಕೋಬೇಡಿ, ಅಷ್ಟೇ ಇರಲಿ. ಕೆಳಗೆ ಸರ್ಚ್ ಅಂತ ಕಾಣ್ತಾ ಇದೆಯಲ್ಲ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಹಾಗಾದರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ನಮಗೆ ಇಲ್ಲಿ ಕೆಲವು ಮಕ್ಕಳ ನೇಮ್ ಬರ್ತಾ ಇದೆ, ಎನ್ರೋಲ್ಮೆಂಟ್ ನಂಬರ್ ಬರ್ತಾ ಇದೆ, ಸ್ಟ್ಯಾಂಡರ್ಡ್ ಬರ್ತಾ ಇದೆ, ನಂತರ ಪ್ರಮೋಟ್ ಅಂತ ಇದೆ. ಅದ್ರ ಕೆಳಗಡೆ ಭಾಗದಲ್ಲಿ ಒಂದು ಕಾಣಿಸ್ತಾ ಇದೆ, CCE ರಿಸಲ್ಟ್ ಈಸ್ ನಾಟ್ ಫಿಲ್ಡ್, CCE ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ಅಂದರೆ ಈ ಕ್ರಮ ಸಂಖ್ಯೆ 1 ಮತ್ತು 2 ಈ ವಿದ್ಯಾರ್ಥಿಗಳ CCEನ ಎಂಟ್ರಿ ಮಾಡಿಲ್ಲ ಅಂತಕ್ಕಂಥ ನೋಟ್ ಬಂದಿದೆ. ಅಂದರೆ ನಾವು ಪ್ರಮೋಟ್ ಮಾಡಬೇಕಾದಾಗ ಈ ಥರ ನೋಟ್ ಬರುತ್ತೆ. ಈ ಥರ ನೋಟ್ ಬಂದಾಗ ಏನು ಮಾಡಬೇಕಾಗುತ್ತೆ, ನೀವು ಈ ಮಕ್ಕಳನ್ನು ಪ್ರಮೋಟ್ ಮಾಡೋಕ್ಕೆ ಬರೋದಿಲ್ಲ. ನೀವೇನು ಮಾಡಬೇಕು, CCE ಒಳಗೆ ಹೋಗ್ಬಿಟ್ಟು FA1, FA2, FA3, FA4, SA1, SA2 ಇವನ್ನು ಪ್ರಿಂಟ್ ತೊಗೊಂಡು ಏನು ಮಾಡಬೇಕು, ಯಾವ ಮಗುವಿನ ರಿಸಲ್ಟ್ ಎಂಟ್ರಿ ಮಾಡಿಲ್ವೋ ಅಂತಹ ಮಕ್ಕಳ ರಿಸಲ್ಟನ್ನು ನೀವು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕ್ರೋಢೀಕೃತ ಅಂಕವಹಿಯಲ್ಲಿ ಯಾವ ಗ್ರೇಡನ್ನು ಕೊಟ್ಟಿದ್ರೋ ಅದೇ ಗ್ರೇಡನ್ನು ಇಲ್ಲಿ ನಮೂದು ಮಾಡಬೇಕು. ನಮೂದು ಮಾಡಿದ 24 ಗಂಟೆಯ ನಂತರ ಈ ಮಕ್ಕಳ ಒಂದು ಪ್ರಮೋಷನನ್ನು ಮಾಡ್ಬೋದು ಅಂತಕ್ಕಂಥ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಕೆಲವು ಮಕ್ಕಳದೆಲ್ಲ ಏನೂ ನೋಟಿಲ್ಲ ಅಂತಂದರೆ ಈ ಮಕ್ಕಳದನ್ನು ಮಾಡ್ಬೋದು. ಮತ್ತು ಇನ್ನೂ ಕೆಲವು ಮಕ್ಕಳದ್ದು ಏನಾಗುತ್ತೆ ಅಂತಂದರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ. ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡು ಅಂತ ಬಂದಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಅಟೆಂಡೆನ್ಸಲ್ಲಿ ಹೋಗಿ ಅದರಲ್ಲಿ ಏನು ಮಾಡಬೇಕಾಗುತ್ತೆ, ಮಕ್ಕಳ ಪ್ರಿಂಟನ್ನು ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ, ನೀವು ಯಾವ ತಿಂಗಳ ಅಟೆಂಡೆನ್ಸನ್ನು ಎಂಟ್ರಿ ಮಾಡಿಲ್ಲ ಅನ್ನೋದನ್ನು ಗಮನಿಸ್ಕೊಂಡು ಆ ಮಕ್ಕಳ ಅದೇ ತಿಂಗಳ ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದಾಗ 24 hours ನಂತರ ಬರುತ್ತೆ. ಈಗೇನು ಮಾಡ್ತೀನಿ ನಾನು, ಪ್ರಮೋಷನ್ ಮಾಡೋದು ತೋರಿಸ್ಕೊಡೋದ್ರಿಂದ ನೇರವಾಗಿ ಇಲ್ಲಿ ಪ್ರಮೋಟ್ ಅಂತ ಇದೆಯಲ್ಲ, ಈ ಪ್ರಮೋಟ್ ಮೇಲೆ ನೋಡಿ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದಾಗ ಫಸ್ಟ್ ಏನು ಬರುತ್ತೆ, ನೀವು ಯಾವ ವಿದ್ಯಾರ್ಥಿಗಳ ಒಂದು CCE ಎಂಟ್ರಿ ಮಾಡಿಲ್ಲ ಫಸ್ಟ್ ಅವ್ರದ್ದು ಬರುತ್ತೆ. ನಂತರ ಕೆಳಭಾಗದಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ, ಎಂಟ್ರಿ ಆಗಿರೋ ಮಕ್ಕಳದು ರೈಟ್ ಮಾರ್ಕ್ ಬಂದಿರುತ್ತೆ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಸಬ್ಮಿಟ್ ಅಂತ ಹೇಳಿ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಇನ್ನೂ ಒಂದು ಇದೆ, ನೀವೇನು ಮಾಡಬೇಕು, ಈ ಪ್ರಮೋಷನ್ ಮಾಡಿಲ್ಲ ಅಂತಂದ್ರೂ ಸಹ ಫಸ್ಟ್ ಏನು ಮಾಡಬೇಕಾಗುತ್ತೆ, ಈ ಮಕ್ಕಳ ಒಂದು CCEಯನ್ನು ಅಪ್ಡೇಟ್ ಮಾಡಿ ಅಟೆಂಡೆನ್ಸನ್ನು ವೆರಿಫೈ ಮಾಡಿದ ನಂತರ ಸಬ್ಮಿಟ್ ಕೊಟ್ಟರೆ ಎಲ್ಲ ಮಕ್ಕಳದು ಸಹ ಒಮ್ಮೆಗೆ ಪ್ರಮೋಷನ್ ಆಗುತ್ತೆ. ಈಗ ನಾನು ಕೇವಲ ಒಂದು ಮಗುವಿನ ಪ್ರಮೋಟ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಮೋಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕಾಣ್ತಿದೆಯಲ್ಲ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಬಂತು. ಈಗೇನು ಮಾಡ್ತೀನಿ, ಆ ಮಗುವನ್ನು ಅಡ್ಮಿಷನ್ ಥ್ರೂ ಪ್ರಮೋಷನಲ್ಲಿ ನಾನು 2ನೇ ತರಗತಿಗೆ ಅಡ್ಮಿಟ್ ಮಾಡ್ಕೋಬೇಕಾಗಿದೆ. ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಯ್ನ್ ಎಲ್ಲ ವರ್ಕು ಯಾವುದ್ರಲ್ಲಿದೆ ಅಂತಂದರೆ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ನೋಡಿ ಅಡ್ಮಿಷನ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದ್ದೀನಿ. ನಂತರ ಅದರ ಮುಂದೆ ನಿಮಗೆ ಕಾಣಿಸ್ತಾ ಇದೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಕಾಣ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಯು ಆರ್ ಫಿಲ್ಲಿಂಗ್ UDAIS ಫಾರ್ ಅಕಾಡೆಮಿಕ್ ಇಯರ್ 2024-25 ಅಂತ ಹೇಳ್ಬಿಟ್ಟು UDAIS ಓಪನ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಆಗಿದೆ ಅದನ್ನು ನಾವು ಈ ಒಂದು ಸ್ಕ್ರೀನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಎಲ್ಲ ಕರೆಕ್ಟಾಗಿದೆ. ಓಕೆ, ಎಲ್ಲ ಕರೆಕ್ಟಾಗಿದೆ. ಈ ಫಸ್ಟ್ ಪೇಜಲ್ಲಿ UDAIS ಪ್ಲಸ್ಸನ್ನು ನೀವು ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತಿದೆಯಲ್ಲ, ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಅಂದರೆ ನಾನು ಇಲ್ಲಿ ಒಂದು ಮಗುವಿನ ಒಂದು ಅಡ್ಮಿಷನ್ ಥ್ರೂ ಪ್ರಮೋಷನ್ ತೋರಿಸ್ಕೊಡ್ತಾ ಇದ್ದೀನಿ. ಈಗ 24-25 ಆ ಮಗು ಎಷ್ಟನೇ ತರಗತಿ ಆಗುತ್ತೆ, ಈಗ 2ನೇ ತರಗತಿ ಆಗುತ್ತೆ. ಕ್ಲಿಕ್ ಮಾಡ್ತೀನಿ. ಅಕಾಡೆಮಿಕ್ ಇಯರ್ 24-25 ಸರ್ಚ್ ಕೊಡ್ತೀನಿ. ನೋಡಿ ಸರ್ಚ್ ಕೊಟ್ಟಾಗ ಒಂದು ಮಗುವಿಂದ 2ನೇ ತರಗತಿಗೆ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಡ್ಮಿಟ್ ಅಂತ ಕಾಣುತ್ತಲ್ಲ, ಈ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಮಗೆ ಕಾಣಿಸ್ತಾ ಇದೆ ಸೆಕ್ಷನ್ ಅಂತ ಕಾಣ್ತಾ ಇದೆ. ಇಲ್ಲಿ ಸೆಕ್ಷನ್ ಬಂದುಬಿಟ್ಟು ಬಿ ಅನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬಿ ಅಂತಂದರೆ ಈ ಒಂದು ಶಾಲೆ KPS ಶಾಲೆ ಆಗಿರೋದ್ರಿಂದ ಎ ಸೆಕ್ಷನ್ ಬಂದುಬಿಟ್ಟು ಕನ್ನಡ ಮೀಡಿಯಂ, ಬಿ ಸೆಕ್ಷನ್ ಬಂದು ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಲ್ಯಾಂಗ್ವೇಜ್ ಗ್ರೂಪ್ ಬಂದುಬಿಟ್ಟು ನೋಡಿ ಇಂಗ್ಲೀಷ್ ಕನ್ನಡ ತಾನಾಗೆ ಸೆಲೆಕ್ಟ್ ಆಗುತ್ತೆ ಆ ಮಗುವಿಂದು. ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಏನು ಮಾಡಬೇಕಾಗುತ್ತೆ, ಕೆಳಗಡೆ ಬರಬೇಕು ನೀವು. ಕೆಳಗಡೆ ಬಂದು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಬಂದು ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಸಬ್ಮಿಟ್ ಅಂತ ಇರುತ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಜಯ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ, ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಬಂತು. ಅಂದರೆ 1ನೇ ತರಗತಿ ಮಗುವನ್ನು 2ನೇ ತರಗತಿಗೆ ನಾವು ಅಪ್ಡೇಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದೀನಿ. ಅಂದರೆ 1ನೇ ತರಗತಿ ಮಗುವನ್ನು 2ನೇ ತರಗತಿಗೆ ಹೇಗೆ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.